ನಮಗೆ ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕಿಂತನೂ ನಮಗೆ ಜನಗಳಿಗೆ ಏನಿದೆ ಇವಾಗ ನಮಗೆ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಸ್ವಚ್ಛತೆ ಸಮಸ್ಯೆ, ಇವಷ್ಟೇ. ಅವರು ಹೇಳೋ ಅವಶ್ಯಕತೆ ಏನಿಲ್ಲ, ಅದನ್ನು ನೆರವೇರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡ್ತೀವಿ. ಹೆಂಗಿದೆ ನಿಮ್ಮೂರಿಗೆ ಏನಾಗಬೇಕು ಅಂತಿದ್ದೀರಿ ನೀವು? ನಮ್ಮೂರಿಗೆ ಬೇಕಿದೆ. ತುಂಬಾ ಬಡವರು ಇದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಓದಿರೋರು ಮನೆಗಳಲ್ಲಿದ್ದಾರೆ. ಎಂಥದ್ದು ಇಂಡಸ್ಟ್ರಿಯಲ್ ಓಪನ್ ಇಲ್ಲ, ಗಾರ್ಲಿಮೆಂಟ್ಸ್ ಓಪನ್ ಇಲ್ಲ. ಅವ್ರಿಗಾಗಿ ಏನೋ ಒಂದು ತಿಂಗಳಿಗೆ ಒಂದು 10,000 20,000 ಸಂಪಾದಿಸ್ತಿನೋ ಅಂತ ದಾರಿ ಇಲ್ಲ. ಬೇಕಾದಷ್ಟು ಜನ ಬೇಕಾರಾಗಿ ಮನೆಗಳಲ್ಲಿದ್ದಾರೆ. ಇಲ್ಲ ಅಂದರೆ ಹೋಗ್ಬೇಕು ರೇಷ್ಮೆ ಕೆಲಸಕ್ಕೆ. ಇಲ್ಲಿ ಇದನ್ನೆಲ್ಲ ನಿಮ್ಮ ಶಾಸಕರಿಗೆ ಹೇಳ್ತೀರಾ ನಮಗೆಲ್ಲ ಪ್ರಾಬ್ಲಮ್ ಇದೆ ಅಂತೇಳಿ? ನಿಮ್ಮ ಶಾಸಕರಿಗೆ ಯಾರು? ನಮ್ಮ ರವಿ ಅಣ್ಣ ಅವ್ರಿಗೆ. ರವಿ ಅಣ್ಣ ಅವ್ರಿಗೆ ಮಾಡಿರೋ ಅಷ್ಟು ಯಾರೂ ಮಾಡಿಲ್ಲ ಇಷ್ಟೊತ್ತಿಗೆ. ಹೌದಾ? ಏನೇನು ಕೆಲಸ ಮಾಡಿದ್ದಾರೆ? ಮಾಡಿದ್ರು, ತುಂಬ ಮಾಡಿದ್ರು. ಅವ್ರ ಊರಲ್ಲಿ ಎಷ್ಟು ಬೈಪಾಸ್ ರೋಡ್ಗಳೆಲ್ಲ ಕ್ಲೀನಿಂಗ್ ಮಾಡಿಸಿದ್ರು, ರೋಡ್ಗಳು ಹಾಕ್ಸಿದ್ರು. ಅವ್ರು ಮಾಡಿರೋ ಅಷ್ಟು ಯಾರೂ ಮಾಡಿಲ್ಲ. ನಾವು ಸುಳ್ಳು ಹೇಳಬಾರ್ದು. ಅವ್ರಿಗೆ ನಾವು ಕಷ್ಟ ಬಿದ್ದು ಗೆಲ್ಲಿಸಿದ್ವು. ಅವರು ರೀಡಿಂಗ್ನಲ್ಲಿ ಕಮ್ಮಿ ಬಂದರು ಅಷ್ಟೇ, ಇನ್ನೇನು ಇಲ್ಲ. ಮುಂದಕ್ಕೆ ಬೇಕಾದ್ರೆ ನೋಡೋಣ. ಅವ್ರ ಜೊತೆಯಲ್ಲಿದ್ದು ನಾವು ಗೆಲ್ಸೋದಕ್ಕೆ ರೆಡಿಯಾಗಿದ್ದೀವಿ ನಾವು. ಅಂದರೆ ನೀವು ಹೇಳೋದು ಶಾಸಕರು ಇಲ್ಲಿ ಜವಾಬ್ದಾರಿ ವಹಿಸ್ತಿದ್ದಾರೆ, ಸರ್ಕಾರದಿಂದ ಬೇರೆ ಸಪೋರ್ಟ್ ಸಿಗ್ತಾ ಇಲ್ಲ. ಇದ್ರ ಮುಂಚೆ ಇದ್ದವ್ರು ಎಂಥದ್ದು ಮಾಡಿಲ್ಲ. ನಮ್ಮ ಇದಕ್ಕೆ ಶಿಡ್ಲಘಟ್ಟ ತಾಲೂಕಿಗೆ ಏನೂ ಮಾಡಿಲ್ಲ. ಹೌದಾ? 1,000 ಗಂಡು ಮಕ್ಕಳಿಗೂ ಎಲ್ಲಿ ಒಂದು ಕೆಲಸ ಸಿಗುವಂಥ ಒಂದು ಇಂಡಸ್ಟ್ರಿಯಲ್ ಇಲ್ಲ. 1,000 ಹೆಣ್ಮಕ್ಳಿಗೆ ಕೆಲಸ ಸಿಗುವಂಥ ಒಂದು ಗಾರ್ಲಿಮೆಂಟ್ಸ್ ಇಲ್ಲ. ಎಂಥದ್ದು ಇಲ್ಲ ಸರ್. ಬೇಕಾದಷ್ಟು ಜನ ಹೋದರೆ ರೇಷ್ಮೆ ಕೆಲಸಕ್ಕೆ ಹೋಗಬೇಕು. ಆ ಕೆಲಸ ಮಾಡಿ TB ರೋಗ ಬಂದುಬಿಡ್ತೈತೆ. ಆ ಬಿಸಿನೀರಿನಲ್ಲಿ ಆ ಸ್ಮೆಲ್ಲು ಇದರಲ್ಲಿ ಬಂದುಬಿಡ್ತೈತೆ. ಮಾಡಿದ್ರೆ ಅದು ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು ಅವರು. ಆ ಥರ ಇದೆ ನಮ್ಮೂರ ಪರಿಸ್ಥಿತಿ. ಇದ್ರ ಬಗ್ಗೆ ಅವರು ಏನಾದರೂ ನಮ್ಮ ರವಿ ಅಣ್ಣ ತಲೆಗೆ ಹಚ್ಕೊಂಡು ಇದು ಮಾಡಿದ್ರೆ ಮುಂದಕ್ಕೆ ಮಾಡ್ತಾರೆ ಅಂತ ಕೂಡ ಒಂದು ನಂಬಿಕೆ ಇದೆ ನಮಗೆ. ಇವರಲ್ಲಿ ಏನಿದೆ ಅಂದರೆ ದೊಡ್ಡವರು ಹೋಗಿ ಹೇಳಿದ್ರೇ ಕೇಳಬೇಕಂತ ಮಾತಿಲ್ಲ. ಒಂದು ಸಣ್ಣ ಮನುಷ್ಯ ಹೋಗಿ ಹೇಳಿದ್ರೂ ಅವರು ಕೇಳ್ತಾರೆ, ಜೊತೆಯಲ್ಲಿ ಕುಂಡಿಸ್ಕೊಂಡು ಮಾತಾಡ್ತಾರೆ. ಅವರಲ್ಲಿ ಒಂದು ಇದು ಕಾಣಿಸ್ತೈತೆ ನಮಗೆ. ಅದಕ್ಕೋಸ್ಕರ ಅವ್ರ ಹಿಂದೆ ತುಂಬ ಪಬ್ಲಿಕ್ ಇದೆ. ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿತಾರೆ. ಏನು ಸಮಸ್ಯೆ ಹೇಳಿ, ಎಲ್ಲಿಗೆ ಬರಬೇಕು ಏನು ಅಂತ ಕೇಳ್ತಾರೆ ಅವರು. ಬೇರೆಯವ್ರು ಯಾರು ಇಷ್ಟೊತ್ತಿಗೆ ಆ ಥರ ಕೇಳಿಲ್ಲ. ಯಾರು ಸರ್ ನಿಮ್ಮ ಶಾಸಕರು? BN ರವಿಕುಮಾರ್ ಹೆಂಗೆ ಪರವಾಗಿಲ್ಲ ಸರ್? ಬಹಳ ಚೆನ್ನಾಗಿ ಒಬ್ಬ ರೈತನ ಮಗ, ರೈತರ ಸಮಸ್ಯೆ ಏನು ಅಂತ ರೈತರ ಮಕ್ಕಳಿಗೆ ಗೊತ್ತಿರ್ತದೆ. ಬಹಳ ಚೆನ್ನಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಡೆ ದಾಪುಗಾಲು ಆಗ್ತಾ ಇದೆ ಶಿಡ್ಲಘಟ್ಟ ವಿಧಾನಸಭೆ. ಏನು ಸರ್ ನೀವು ಕಂಡಾಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವೆಲ್ಲ ಜ್ವಲಂತ ಸಮಸ್ಯೆಗಳಿದ್ದಾವೆ ಅಂತೀರಿ? ಸರ್, ಇಲ್ಲಿ ನೀರಿಂದು ಸಮಸ್ಯೆ ಇತ್ತು. ಈಗೀಗ ಸ್ವಲ್ಪ ನೀರು 1600, 700, 800 ಅಡಿ ಕೊರೆದ್ರೂ ನೀರಿಗೆ ಬಹಳ ಅಭಾವ ಇದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ನೀರು ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಆಮೇಲೆ ರಸ್ತೆಗಳು ಎಲ್ಲ ಸ್ವಲ್ಪ ಹದಗೆಟ್ಟಿತ್ತು. ರಸ್ತೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಮುಖ್ಯ ಉದ್ಯಮಿ ಇದ್ದಿದ್ದಲ್ಲಿ ರೇಷ್ಮೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಕೃಷಿ ಮತ್ತು ಹೈನುಗಾರಿಕೆನೂ ಚೆನ್ನಾಗಿ ನಡೆಯುತ್ತೆ. ಓಕೆ, ಅಂದ್ರೆ ಇಲ್ಲಿ ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ರೀತಿ ಇರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಅಡ್ರೆಸ್ ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ ಮಾಡೋದು ಕಷ್ಟ. ಜನರಲ್ ಆಗಿ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿದ್ರೆ, ಪರಿಹರಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ. ಸರ್, ಈಗ ಬೆಂಗಳೂರಿಗೆ ಏರ್ಪೋರ್ಟ್ಗೆ ಬಹಳ ಸಮೀಪ ಇರ್ತಕ್ಕಂಥದ್ದು ಶಿಡ್ಲಘಟ್ಟ. ಏನಾಗ್ಬಿಟ್ಟಿದೆ ಅಂದರೆ ಈ ಕಡೆ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಚಿಕ್ಕಬಳ್ಳಾಪುರ ಮತ್ತು ಹೊಸಕೋಟೆ ಕಂಪೇರ್ ಮಾಡಿದ್ರೆ ಶಿಡ್ಲಘಟ್ಟದಲ್ಲಿ ಯಾವುದೇ ರೀತಿಯಂಥ ಭಾರಿ ಜನಸಂದಣಿ ಇಲ್ಲ. ಇಲ್ಲಿಂದ ಕುಗ್ರಾಮಗಳಿಂದ ಬೆಂಗಳೂರಿಗೇ ವಲಸೆ ಹೋಗಬೇಕು. ಪಾಪ ಎಷ್ಟೋ ಜನ ಅಲ್ಲೋಗಿ PGಗಳಲ್ಲಿರೋವಂಥದ್ದು. ಇಲ್ಲಿಂದ ಚೆನ್ನಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರುವಂಥದ್ದಾಗ್ತಾಯಿದೆ. ಇಲ್ಲಿ ಉದ್ಯಮಿಗಳು ಸ್ಟಾರ್ಟ್ ಆಗಬೇಕು. ಇಂಡಸ್ಟ್ರಿ ಆದರೆ ಶಿಡ್ಲಘಟ್ಟ ಜನಕ್ಕೆ ಅನುಕೂಲ ಆಗುತ್ತೆ. ತಮ್ಮ ಹೋಪ್ ಇದೆಯಾ? ತಮಗೆ ನಿರೀಕ್ಷೆ ಇದೆ. ಭರವಸೆ ಇದೆ ಸರ್. ಈಗಾಗಲೇ ಅಕ್ವಿಸಿಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಈ ರಿಕ್ವೆಸ್ಟ್ಗಳು ಮುಂಚೆಯಿಂದನೂ ಇದ್ವಲ್ವಾ ಸರ್? ಮುಂಚೆಯಿಂದ ಹೇಳ್ತಾ ಇದ್ದೀವಿ. ಹೌದೌದು, ಗಮನ ಹರಿಸಿರ್ಲಿಲ್ಲ. ಕಳೆದ ಸರ್ಕಾರದಲ್ಲಿ ರೇಷ್ಮೆಗೆ ಹೈಟೆಕ್ ಮಾರ್ಕೆಟಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಈಗ ಶಾಸಕರು ಅದನ್ನು ಹೆಚ್ಚು ಒತ್ತು ಕೊಟ್ಟು ತ್ವರಿತವಾಗಿ ಮಾರ್ಕೆಟ್ ಆಗಬೇಕು ಅಂತ ಅವರು ಸಂಕಲ್ಪವನ್ನು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.